ಗುಬ್ಬಿ ತಾಲೂಕು ಆಡಳಿತದ ವತಿಯಿಂದ ದಾಸಶ್ರೇಷ್ಠರ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಆರತಿ ಬಿ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಆರತಿ, ಕನಕದಾಸರು ಹರಿದಾಸ ಸಾಹಿತ್ಯ ಚಳವಳಿಯ ಭಾಗವಾಗಿದ್ದರು. ಅವರ ಜನ್ಮದಿನವನ್ನು ಪ್ರತಿ ವರ್ಷ ಸರ್ಕಾರದ ನಿರ್ದೇಶನದಂತೆ ಆಚರಿಸಲಾಗ್ತಾ ಇದೆ. ಕನಕದಾಸರ ಅಪ್ರತಿಮ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಆ ಸಾಹಿತ್ಯದಲ್ಲಿರುವ ಸಾರವನ್ನ ಅರಿತು ನಾವು ಬದುಕಬೇಕಾಗಿದೆ ಎಂದು ಯುವಕರಿಗೆ ಕರೆ ನೀಡಿದರು. ಅವರು ಮುಂದೆ ಮುಂದೆ ಹೋಗ್ತಾ ಪತ್ನಿಯನ್ನು ಕಳ್ಕೊಳ್ತಾರೆ, ತಾಯಿ ತಂದೆಯನ್ನು ಕಳ್ಕೊಳ್ತಾರೆ. ಮಾಡಲಿಕ್ಕಾಗಿದ್ದವರು ಯುದ್ಧ ಸಂಘಟನೆ ಆಗ್ತದೆ, ನೆಲ ರಾಜ್ಯದ ಎಲ್ಲ ಮಾಡಲಿಕ್ಕೂ ಸೇರಿ ಯುದ್ಧ ಮಾಡ್ತಾರೆ. ಬಳಿಕ ಹರಿಕಥಾ ವಿದ್ವಾಂಸ ಲಕ್ಷ್ಮಣ್ ದಾಸ್ ಮಾತನಾಡಿ, ಕರ್ನಾಟಕದಲ್ಲಿ 15ರಿಂದ 16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರಾಗಿ ಜನಮನ್ನಣೆ ಗಳಿಸಿದ ಇವರು ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಏಕೈಕ ಶೂದ್ರದಾಸರು. ಉಡುಪಿಯ ದೇವಸ್ಥಾನದಲ್ಲಿ ಕನಕದಾಸರಿಗೆ ಪ್ರವೇಶ ದೊರೆಯದೆ ಹೋದಾಗ ದೇವಸ್ಥಾನದ ಹಿಂದೆ ನಿಂತು ಬಾಗಿಲನ್ನ ತೆರೆದು ಸೇವೆಯನ್ನ ಕೊಡು ಹರಿಯೇ ಎಂದು ಅವರು ಹಾಡಿದಾಗ ಹಿಂಭಾಗದ ಗೋಡೆ ಒಡೆದು ಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿದಂತೆ. ಈಗಲೂ ಉಡುಪಿ ಕೃಷ್ಣನ ದೇವಸ್ಥಾನದ ಹಿಂದುಗಡೆಯ ಗೋಡೆಯಲ್ಲಿರುವ ಬಿರುಕಿನಲ್ಲಿ ಶ್ರೀ ಕೃಷ್ಣನನ್ನ ಇಂದು ಭಕ್ತರು ನೋಡುವಂತಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನಿಸಲಾಯಿತು. ಹರಿಕಥಾ ವಿದ್ವಾಂಸರ ಗಾಯನ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು.